ಇವತ್ತು ಏಷ್ಯಾ ಕಪ್ ಸೂಪರ್ 4 ಅಲ್ಲಿ ಭಾರತ ಹಾಗೂ ಬಾಂಬಿಸ್ತಾನ್ ಅಂದರೆ ಪಾಕಿಸ್ತಾನ್ ನಡುವೆ ಮತ್ತೆ ಪುನಃ ಮ್ಯಾಚ್ ನಡೀತಾ ಇದೆ. ನಮಸ್ಕಾರ ಎಲ್ಲರಿಗೆ, ಸಿದ್ಧಾರ್ಥ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕಾ? ಪಾಕಿಸ್ತಾನದ ಅಗೇನ್ಸ್ಟ್ ಲೀಗ್ ಹಂತದಲ್ಲಿ ಭಾರತ ಯಾವ ಪ್ಲೇಯಿಂಗ್ 11 ಅನ್ನು ಇಳಿಸಿತ್ತು ಅದೇ ಪ್ಲೇಯಿಂಗ್ 11 ಇರ್ತದೆ ಫಾರ್ ಶೋರ್ ಅಂತ ನಂಗೆ ಅನ್ನಿಸ್ತಾ ಇದೆ. ಬುಮ್ರಾ ಮತ್ತು ವರುಣ್ ಚಕ್ರವರ್ತಿ ಅವರು ವಾಪಸ್ ಅತಿ ಆಗ್ತದೆ. ಹಾಗೆ ಹರ್ಷದೀಪ್ ಸಿಂಗ್ ಮತ್ತು ಹರ್ಷಿತ್ ರಾಣಾ ಅವ್ರನ್ನ ಕೂರಿಸ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಹಾಗೆಯೇ ಈ ಮ್ಯಾಚ್ ಪ್ರೀವಿಯಸ್ ಮ್ಯಾಚಲ್ಲಿ ಏನೋ ಒಮಾನ್ ಅಗೇನ್ಸ್ಟ್ ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಟಿಂಗಿಗೆಲ್ಲ ಬಂದಿರಲಿಲ್ಲಲ್ಲ, ಆ ಥರದ ಒಂದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋದಿಲ್ಲ. 1 ಡೌನ್ ತಿಲಕ್ ವರ್ಮಾ ಅಥವಾ ಸೂರ್ಯಕುಮಾರ್ ಯಾದವ್ ಅವರು, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್, ತಿಲಕ್ ವರ್ಮಾ ಅಥವಾ ಸೂರ್ಯಕುಮಾರ್ ಯಾದವ್ ಅವರಲ್ಲಿ 1 ಡೌನ್ ಯಾರು ಅಂತ ಒಂದು ಆಚೆ ಈಚೆ ಇರ್ತದೆ. 1 ಡೌನ್ ಸೂರ್ಯಕುಮಾರ್ ಯಾದವ್ ಬಂದರೆ 2 ಡೌನ್ ತಿಲಕ್ ವರ್ಮಾ ಬರ್ತಾರೆ, ಇಲ್ಲ ಇದ್ರೆ ಉಲ್ಟಂ ಪಲ್ಟ. ಸ್ಯಾಮ್ಸನ್ ಅವರು ಎಲ್ಲ ನಂಬರ್ 5, 6 ಅಲ್ಲಿ ಆಡಬಹುದು. ಪ್ರೀವಿಯಸ್ ಮ್ಯಾಚ್ ಥರ 1 ಡೌನ್ ಎಲ್ಲ ಸ್ಯಾಮ್ಸನ್ ಬರೋದಿಲ್ಲ. ಇಷ್ಟೇ. ಈ ಮ್ಯಾಚು ಕ್ಲಿಯರ್ ಫೇವ್ರೇಟ್ಸು ಆಫ್ ಕೋರ್ಸ್ ಭಾರತ. ಬಟ್ ಕೆಲವೊಂದು ಕಾರಣಗಳಿಗೆ ಪಾಕಿಸ್ತಾನ ಮತ್ತೆ ಪುನಃ ಸುದ್ದಿಯಲ್ಲಿದೆ. ಏನು ಅಂತಂದರೆ, ಪಾಕಿಸ್ತಾನ ಏನು ಬೊಬ್ಬೆ ಹೊಡೆದಿದ್ರು, ನಾವು ಆ ಒಂದು ರೆಫ್ರಿ ಆ್ಯಂಡಿ ಮಾಮಾ, ಜಿಂಬಾಬ್ವೆಯ ಆ್ಯಂಡಿ ಪೈಕಾಫ್ಟ್ ಅವರಿದ್ದರೆ ನಾವು ಆಡೋದಿಲ್ಲ, ಏಷ್ಯಾ ಕಪ್ ಆಡೋದಿಲ್ಲ, ನಾವು ಹೊರಗೆ ಹೋಗ್ತೇವೆ, ಹಾಗೆ ಹೀಗೆ ಅಂತೆಲ್ಲ ಒಂದು ಬ್ಲ್ಯಾಕ್ ಮೇಲ್ ಮಾಡಿದರು. ಕೊನೆಗೆ ಆಯಿತು ಸಾರಿ, ನಾವು ಕಾಮಿಡಿ ಮಾಡಿದ್ದು, ನಾವು ಬರ್ತೇವೆ ಅಂತೆಲ್ಲ ಒಂದು ನಾಟಕ ಎಲ್ಲ ಮಾಡಿದ್ರಲ್ಲ. ಸೊ ಎಗೇನ್ ಇವತ್ತಿನ ಮ್ಯಾಚಿಗೆ ಮ್ಯಾಚ್ ರೆಫ್ರಿ ಅದೇ ಆ್ಯಂಡಿ ಮಾಮಾ ಆಗಿರ್ತಾರೆ. ಇವತ್ತೆಂತ ಹೇಳ್ತಾರೆ ಪಾಕಿಸ್ತಾನದವರು, ಇವತ್ತು ಸಹ ಲೇಟ್ ಬರ್ತಾರಾ, ಹೋಟೆಲಿಂದ 1 ಅವರ್ ಲೇಟ್ ಬರ್ತಾರಾ, ಹಾಗೆಲ್ಲ ಮಾಡಿದರೆ ಅವರನ್ನು ಬ್ಯಾನ್ ಮಾಡಿ ಹಾಕ್ಬೋದು ICC. ಅಗೈನ್ ಆ ಒಂದು ಹ್ಯಾಂಡ್ಶೇಕ್ ಇನ್ಸಿಡೆಂಟ್ ಎಲ್ಲ ಆಗಿರೋದ್ರಿಂದಾಗಿ ಈ ಮ್ಯಾಚಲ್ಲಿ ಸಹ ಹ್ಯಾಂಡ್ಶೇಕ್ ಎಲ್ಲ ಇರೋದಿಲ್ಲ ಫಾರ್ ಶೋರ್. ಬಟ್ ಆ ಮ್ಯಾಚ್ ಯಾವುದೋ ನೆಕ್ಸ್ಟ್ ಲೆವೆಲ್ಗೆ ರಂಗೇರ್ತದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಸ್ವಲ್ಪ ಮಾತಿನ ಚಕಮಕಿ ಆಗಬಹುದು ಅಂತ ಯಾಕೋ ಅನ್ನಿಸ್ತಾ ಇದೆ. ಆಗಲಿ, ಭಾರತ ಬಾಂಬಿಸ್ತಾನ್ ಅವರಿಗೆ ಸರಿಯಾದ ಉತ್ತರ ಕೊಡಲಿ. ಕ್ಲಿಯರ್ ಫೇವ್ರೇಟ್ಸ್ ಟು ವಿನ್ ಡೆಫಿನೆಟ್ಲಿ ಭಾರತ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬ್ಯಾಟಿಂಗ್, ಬೌಲಿಂಗ್ ಹಾಗೂ ಫೀಲ್ಡಿಂಗ್ 3 ವಿಭಾಗದಲ್ಲಿ ಪಾಕಿಸ್ತಾನಕ್ಕಿಂತ ನಾವು ತುಂಬ ಮುಂದೆ ಇದ್ದೇವೆ. ಒಮಾನ್ ಅಗೇನ್ಸ್ಟ್ ಇದು ಮ್ಯಾಚ್ ಇದೆಲ್ಲ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಭಾರತ ತುಂಬ ಆರಾಮ್ಸೆ ಆಡಿದರು, ಆದ್ದರಿಂದ ಮ್ಯಾಚ್ ಅಷ್ಟು ಹತ್ತಿರ ಬಂದಿತ್ತು. ಬಿಟ್ಟರೆ ಭಾರತ ವೀಕ್ ಅಂತೆಲ್ಲ ಯಾವ ಆ್ಯಂಗಲಲ್ಲಿ ಸಹ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನೊಂದು ರೀಸನ್ನಿಂದ ಕೂಡ ಪಾಕಿಸ್ತಾನ ಈಗ ಒಂದು ಚರ್ಚೆಯಲ್ಲಿದೆ, ಅಥವಾ ಅವರ ಬಗ್ಗೆ ಮಾತಾಡ್ತಿದ್ದಾರೆ. ಏನು ಅಂತಂದರೆ, ಮ್ಯಾಚ್ಗಿಂತ ಮುಂಚೆ ತಂಡಕ್ಕೆ ಒಬ್ಬರು ಸೈಕಾಲಜಿಸ್ಟ್ ಅವರನ್ನೇನೋ ಕರೆಸಿದಾರಂತೆ. ಯಾಕಂತಂದರೆ ಪಾಕಿಸ್ತಾನದ ಪ್ಲೇಯರ್ಸ್ ಆಲ್ರೆಡಿ ಸೈಕಾಗಿ ಹೋಗಿದ್ದಾರೆ, ಅವರ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅನ್ನುವ ಕಾರಣಕ್ಕೆ ಅವರನ್ನೆಲ್ಲ ಕರೆಸಿದಾರಂತೆ. ಸೊ ಆಟದ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವ ಬದಲು ಇವರು ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಹಾಗೆಯೇ ಮ್ಯಾಚಿಗೆ ಪೂರ್ವಭಾವಿಯಾಗಿ ನಡೀತಾ ಇರುವಂತಹ ಪ್ರೆಸ್ ಕಾನ್ಫರೆನ್ಸನ್ನು ಧಿಕ್ಕರಿಸಿದ್ದಾರೆ ಅಥವಾ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕಂತಂದರೆ ಪಾಕಿಸ್ತಾನ ಯಾವುದೇ ಕಾಂಟ್ರವರ್ಸಿಯಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ಅಂತೆ. ಏನೇ ಇರಲಿ, ಇವತ್ತಿನ ರಿಸಲ್ಟ್ ಎಲ್ಲರಿಗೆ ಸಹ ಗೊತ್ತುಂಟು ಎಂತ ಆಗ್ತದೆ ಅಂತ. ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ? ಆಫ್ಕೋರ್ಸ್ ಭಾರತ ವಿನ್ ಆಗ್ತದೆ, ಅದನ್ನೆಂತ ಕೇಳೋದೆಂತ. ನೀವು ಏನು ಅನ್ನಿಸ್ತಾ ಉಂಟು ಈ ಥರದ ಇನ್ಸಿಡೆಂಟಲ್ಲಿ ಆಗ್ತಾ ಉಂಟಲ್ಲ, ಅದರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಇವತ್ತಿನ ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅಥವಾ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಯಾರಿಗೆ ಸಿಗ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮ್ಯಾಚ್ ಆದಮೇಲೆ ಸಿಗುವ. ನಮಸ್ಕಾರ.